ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪೋಷಕರು ಮಕ್ಕಳ ಮೇಲೆ ರೇಗುವುದರಿಂದ, ಗದರುವುದರಿಂದ, ಕೂಗುವುದರಿಂದ ಹಾಗೂ ಹೆಚ್ಚಿನ ಒಂದು ಒತ್ತಡವನ್ನು ನೀಡುವುದರಿಂದ ಮಕ್ಕಳಿಗೆ ಯಾವೆಲ್ಲ ಸಮಸ್ಯೆಗಳು ಹುಡ್ತಾ ಹೋಗ್ತವೆ ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಫಸ್ಟ್ ಒನ್ ಬಂದ್ಬಿಟ್ಟು ಹೆಚ್ಚಿನ ಒತ್ತಡಗಳು. ಪೋಷಕರು ತಮ್ಮ ಮಕ್ಕಳ ಮೇಲೆ ಹೆಚ್ಚಾಗಿ ಒತ್ತಡವನ್ನು ನೀಡುವುದರಿಂದ, ಹೆಚ್ಚಾಗಿ ಅವ್ರ ಮೇಲೆ ಕೂಗಾಡುವುದರಿಂದ ಅವ್ರದ್ದು ಒತ್ತಡ ಇನ್ನಷ್ಟು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಇನ್ನಷ್ಟು ಮಕ್ಕಳು ಕೋಪಕ್ಕೆ ಗುರಿ ಆಗ್ತವೆ ಹಾಗೂ ಉದ್ವೇಗಕ್ಕೆ ಅದು ಕಾರಣ ಆಗ್ಬೋದು. ಪೋಷಕರು ಮಕ್ಕಳ ಮೇಲೆ ಹೆಚ್ಚಾಗಿ ಒತ್ತಡವನ್ನು ನೀಡುವುದರಿಂದ ಹೃದಯಕ್ಕೆ, ಮೆದುಳಿಗೆ ಮತ್ತು ಅವರ ಸಾಮರ್ಥ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಮಕ್ಕಳ ಮೇಲೆ ಜಾಸ್ತಿ ಒತ್ತಡವನ್ನು ಹಾಕುವುದನ್ನು ಕಡಿಮೆ ಮಾಡಬೇಕು. ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ವಾಭಿಮಾನಕ್ಕೆ ಧಕ್ಕೆ. ನೋಡಿ, ಮಕ್ಕಳಿಗೂ ಕೂಡ ಒಂದು ಸ್ವಾಭಿಮಾನ ಅಂತ ಇರುತ್ತೆ. ಏನಂದರೆ ಅವ್ರಿಗೆ ಬರೀ ನೀವು ಕೂಗುವುದರಿಂದ, ಅವ್ರ ಮೇಲೆ ಗದರುವುದರಿಂದ, ಅವರಿಗೆ ಬೈಯೋದ್ರಿಂದ ಅವ್ರ ಸಾಮರ್ಥ್ಯ ಕೂಡ ಅವರೇ ಅನುಮಾನಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನನ್ನು ಯಾಕೆ ಬರೀ ಬೈತಾರೆ, ನಾನು ಯಾವಾಗಲೂ ಬರೀ ತಪ್ಪೇ ಮಾಡ್ತೀನಾ ಅಂತ ಅವ್ರಿಗೂ ಕೂಡ ಕಾಡ್ತಾ ಇರುತ್ತೆ. ಆದ್ದರಿಂದ ಇದು ಅವರ ಮಕ್ಕಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರಬಹುದು. ಥರ್ಡ್ ಒನ್ ಬಂದ್ಬಿಟ್ಟು ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ತೊಂದರೆನ ಅನುಭವಿಸ್ಬೋದು. ಅಂದರೆ ಮಕ್ಕಳ ಮೇಲೆ ಯಾವತ್ತೂ ಕೂಗ್ತಾ ಇದ್ದರೆ ಅವರಿಗೆ ತಮ್ಮ ಭಾವನೆಗಳನ್ನು ನಿಭಾಯಿಸುವಲ್ಲಿ ಅವರು ಆರೋಗ್ಯಕರ ವಿಧಾನದಲ್ಲಿ ಕಲಿಯೋದ್ರ ಬದಲು ಒಂದು ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ಅವರು ಕಷ್ಟನ ಅನುಭವಿಸ್ತಾರೆ. ಇದರ ಜೊತೆಗೆ ಅವರಿಗೆ ಪ್ರತಿಯಾಗಿ ಕೋಪ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳ ಭಾವನೆಗಳು ಕುಗ್ಗುತ್ತಾ ಹೋಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಪ್ರೀತಿಯಿಂದ ಹೇಳುವುದು ಮತ್ತು ಅವರನ್ನು ಸಂಭಾಳಿಸುವುದನ್ನು ಪೋಷಕರು ಮಾಡಬೇಕು. ಫೋರ್ತ್ ಒನ್ ಬಂದ್ಬಿಟ್ಟು ಕಳಪೆ ಸಂವಹನ ಕೌಶಲ್ಯಗಳು. ಅಂದರೆ ಮಕ್ಕಳ ಮೇಲೆ ಅರಚಾಡುವುದು ಅವರ ಮಾತಿಗೆ ಒಂದು ಕಳಪೆಯಾಗಬಹುದು. ಶಾಂತವಾಗಿ ಮತ್ತು ನಿಧಾನವಾಗಿ ವಿಷಯವನ್ನು ಹೇಳುವುದರಿಂದ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಇದರಿಂದ ಸುಲಭವಾಗುತ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಅನ್ನುವಂತೆ ಕೂಗಿ ಹೇಳುವುದು ಅವರ ಸಂವಹನ ಅಂದರೆ ಮಾತಿನ ಕೌಶಲ್ಯದ ಮೇಲೆ ಪರಿಣಾಮ ಬೀರಬಹುದು. ಹೀಗೆ ಮಾಡುವುದರಿಂದ ಮಕ್ಕಳು ಕೂಡ ಬೇರೆಯವರಿಗೆ ಕೂಗಿ ಹೇಳುವುದರಿಂದ ಮಾತ್ರ ವಿಷಯವನ್ನು ಅರ್ಥೈಸಬಹುದು ಎಂದು ಅವರು ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡು ಬಿಡ್ತಾರೆ. ಆದ್ದರಿಂದ ಪೋಷಕರು ಮಕ್ಕಳಿಗೆ ಆದಷ್ಟು ಪ್ರೀತಿಯಿಂದ ತಿಳಿಸಿಕೊಡುವುದು ಉತ್ತಮ ದಾರಿ. ಫಿಫ್ತ್ ಒನ್ ಬಂದ್ಬಿಟ್ಟು ಹೆಚ್ಚಿದ ಆಕ್ರಮಣಶೀಲತೆ. ಅಂದರೆ ಮಕ್ಕಳ ಮೇಲೆ ನಿಯಮಿತವಾಗಿ ಕೂಗುವುದರಿಂದ ಅವರು ಸ್ವತಃ ಕೂಡ ಆಕ್ರಮಣಕಾರಿಯಾಗಬಹುದು. ಅವರು ಸಹ ನಿಮ್ಮ ವಿರುದ್ಧ ಧ್ವನಿಯನ್ನು ಎತ್ತಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಬಹುದು ಅಥವಾ ದೈಹಿಕವಾಗಿ ಆಕ್ರಮಣಕಾರಿಯಾಗಬಹುದು. ಹೀಗೆ ಕೂಗಿ ಹೇಳುವ ವಿಧಾನ ಅವರ ವರ್ತನೆಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಸಿಕ್ಸ್ತ್ ಒನ್ ಬಂದ್ಬಿಟ್ಟು ಪೋಷಕ ಮತ್ತು ಮಕ್ಕಳ ನಡುವಿನ ಸಂಬಂಧ ಉತ್ತಮವಾಗಿರುವುದಿಲ್ಲ. ನೀವು ನಿಮ್ಮ ಮಕ್ಕಳಿಗೆ ಬರೀ ಗದರುವುದರಿಂದ, ಅವ್ರ ಜೊತೆ ಕಿರ್ಚಾಡೋದ್ರಿಂದ ನಿಮ್ಮ ಮತ್ತು ನಿಮ್ಮ ಮಗುವಿನ ಮಧ್ಯೆ ಒಂದು ಒಳ್ಳೆಯ ಸಂಬಂಧ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸಂಬಂಧ ಹಾಳಾಗ್ಬಿಡುತ್ತೆ. ಯಾಕಂದರೆ ಅವರು ನೀವು ಹೇಗೆ ಮಾಡಕತ್ತೀರೋ ಅವರು ಕೂಡ ಹಾಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಿಮಗೆ ವಾಪಸ್ ಮಾತಾಡೋದು, ನಿಮಗೆ ವಾಪಸ್ ಹೊಡೆಯೋಕ್ಕೆ ಬರೋದು. ಹೀಗೆ ನಿಮ್ಮ ಮಾತನ್ನೇ ಕೇಳಿದಷ್ಟು ಅವರ ವರ್ತನೆ ಮಿತಿ ಮೀರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗದರಿದರೆ ಮಕ್ಕಳು ಮಾತು ಕೇಳ್ತಾರೆ ಎಂಬುದು ಪೋಷಕರದು ತಪ್ಪು ಕಲ್ಪನೆ. ಅವರಿಗೆ ಪ್ರೀತಿಯ ಮಾತುಗಳೇ ಹತ್ತಿರವಾಗುವುದು ಹೊರತು ಕೂಗಾಡಿ ಹೇಳುವುದಲ್ಲ. ಆದ್ದರಿಂದ ಆದಷ್ಟು ಪೋಷಕರು ತಮ್ಮ ಮಕ್ಕಳ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ಸೆವೆಂತ್ ಒನ್ ಬಂದ್ಬಿಟ್ಟು ಮಕ್ಕಳನ್ನು ಅತಿಯಾಗಿ ಪೋಷಿಸುವುದು. ಪ್ರತಿ ತಾಯಿಗೂ ಕೂಡ ತಮ್ಮ ಮಕ್ಕಳನ್ನು ಪೋಷಿಸುವುದು, ಪ್ರೀತಿಸುವುದು ತುಂಬ ಇಷ್ಟ. ಅದು ತಪ್ಪು ಅಲ್ಲ ಕೂಡ. ಆದರೆ ಮಕ್ಕಳ ಮೇಲೆ ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಮತ್ತು ಅವರ ಪ್ರತಿಯೊಂದು ವಿಚಾರದ ಮೇಲೂ ಗಮನ ಹರಿಸುವ ಮೂಲಕ ಅವರನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಮಕ್ಕಳ ಒಂದು ಸ್ವತಂತ್ರವನ್ನು ಕಿತ್ಕೊಂಡಂಗಾಗುತ್ತೆ. ಅದರ ಜೊತೆಗೆ ಮಕ್ಕಳ ಒಂದು ಕೌಶಲ್ಯಗಳ ಬೆಳವಣಿಗೆಗೆ ಅಡ್ಡಿ ಆಗಬಹುದದು. ಆಗ ಮಾರ್ಗದರ್ಶನ
ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅವರು ನಿಮ್ಮ ಮೇಲೆ ಅವಲಂಬಿತರಾಗಿಬಿಡ್ತಾರೆ. ಆದ್ದರಿಂದ ತಾಯಂದಿರು ತಮ್ಮ ಮಕ್ಕಳಿಗೆ ಅನ್ವೇಷಿಸಲು, ತಪ್ಪುಗಳಿಂದ ಕಲಿಯಲು ಅವಕಾಶವನ್ನು ಮಾಡಿಕೊಡಬೇಕು. ಮಕ್ಕಳಿಗೆ ಬೆಂಬಲ ಹಾಗೂ ಮಾರ್ಗದರ್ಶನವನ್ನು ನೀವು ನೀಡಬೇಕು. 8th ಒನ್ ಬಂದ್ಬಿಟ್ಟು ಮಕ್ಕಳನ್ನು ಬೇರೆಯವರೊಂದಿಗೆ ಹೋಲಿಸುವುದು. ಪ್ರತಿಯೊಬ್ಬ ಪೋಷಕರು ಕೂಡ ಮಾಡುವ ಮೊದಲನೇ ತಪ್ಪೇ ಇದು. ನೀನು ಅವ್ರ ಥರ ಇಲ್ಲ, ಇವ್ರ ಥರ ಇಲ್ಲ, ಅವ್ರು ನೋಡು ಅಷ್ಟು ಎತ್ತರಕ್ಕೆ ಹೋಗಿದ್ದಾರೆ, ನೀನು ನೋಡಿ ಏನೂ ಮಾಡಲ್ಲ. ಈ ಥರ ಗೆಳೆಯರೊಂದಿಗೆ ಆಗಲಿ ಅಥವಾ ಒಡ ಹುಟ್ಟಿದವ್ರ ಜೊತೆಗೇ ಆಗಲಿ ಯಾವತ್ತಿಗೂ ಕೂಡ ನಿಮ್ಮ ಮಕ್ಕಳನ್ನ ಹೋಲ್ಸಕ್ಕೆ ಹೋಗಬೇಡಿ. ಇದರಿಂದ ಅವ್ರ ಮಕ್ಕಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಬೋದು ಅಥವಾ ಅವ್ರಿಗೆ ಅಸಮಾಧಾನವನ್ನು ಮೂಡಿಸ್ಬೋದು. ಇಲ್ಲಾಂದರೆ ಅವರಲ್ಲಿ ಒಂದು ಸ್ಪರ್ಧೆ ಥರ ಅದು ಏರ್ಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮಕ್ಕಳ ಒಂದು ಬೆಳವಣಿಗೆ ಕುಗ್ಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಮಕ್ಕಳು ಕೂಡ ಭಿನ್ನವಾಗಿರ್ತಾರೆ, ವಿಭಿನ್ನವಾಗಿರ್ತಾರೆ. ಆದ್ದರಿಂದ ಮಕ್ಕಳನ್ನು ಒಬ್ಬರಿಂದ ಒಬ್ಬರಿಗೆ ಹೋಲಿಸೋದು ತಪ್ಪದು. ಮಾಡೋದ್ರಿಂದ ಮಕ್ಕಳ ಒಂದು ಮನಸ್ಥೈರ್ಯ ಕೂಡ ಕುಗ್ಬೋದು. ಆದ್ದರಿಂದ ತಾಯಂದಿರು ತಮ್ಮ ಮಕ್ಕಳ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಹೋಲಿಕೆ ಮಾಡದೆ ಅವರ ಬೆಳವಣಿಗೆಯನ್ನು ಬೆಂಬಲಿಸಬೇಕು. 9th ಒನ್ ಬಂದ್ಬಿಟ್ಟು ಮಕ್ಕಳ ಭಾವನಾತ್ಮಕ ಅಗತ್ಯಗಳನ್ನು ನಿರ್ಲಕ್ಷ್ಯ ಮಾಡುವುದು. ಅಂದರೆ ಮಕ್ಕಳ ಒಂದು ಮನಸ್ಸಲ್ಲಿರೋದನ್ನು ಏನಾದರೂ ತಾಯಂದ್ರಿಗೆ ಹೇಳ್ತಿರ್ತಾರೆ ಅವರು. ಆದರೆ ತಾಯಂದಿರು ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಏನಂದರೆ ನನಗೆ ಈಗ ಟೈಮ್ ಇಲ್ಲ, ನಂದು ಇವಾಗ ಕೆಲಸ ಇದೆ, ಆಮೇಲೆ ನೋಡೋಣ ಹೋಗು ಅಂತ ಹೇಳ್ತಾರೆ. ಹೀಗೆ ನಿರ್ಲಕ್ಷ್ಯ ಮಾಡೋದ್ರಿಂದ ಮುಂದೆ ಒಂದು ಏನೇ ಸಮಸ್ಯೆ ಆದರೂ ಕೂಡ ಮಕ್ಕಳು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಇವರೇನು ನಾನು ಎಷ್ಟೇ ಹೇಳೋಕ್ಕೆ ಪ್ರಯತ್ನ ಪಟ್ಟರು ಅವ್ರು ಕೇಳೋದೇ ಇಲ್ಲ, ಅದು ಹೇಳಿದ್ರು ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ಆದ್ದರಿಂದ ಆ ರೀತಿ ಮಾಡೋದು ತಪ್ಪು. ಮಕ್ಕಳ ಒಂದು ಯಾವುದೇ ಭಾವನೆ, ಅವ್ರಿಗೆ ಏನು ಅಗತ್ಯ ಇದೆ, ಏನು ಬೇಕು, ಏನು ಬೇಡ ಎಲ್ಲನೂ ನೀವು ತಿಳ್ಕೋಬೇಕು. ಯಾವುದೇ ಒಂದು ನಿರ್ಲಕ್ಷ್ಯ ಮಾಡೋದು ಕೂಡ ತಪ್ಪು. 10th ಒನ್ ಬಂದ್ಬಿಟ್ಟು ನಿಯಮಗಳನ್ನು ಹೇರುವುದು ಮಾತ್ರವಲ್ಲ, ಅನುಸರಿಸಲು ಸಿದ್ಧರಾಗಬೇಕು. ಅತಿಯಾದ ಶಿಸ್ತು ಮಕ್ಕಳನ್ನು ಬಂದಿಯಾಗಿಸಬಹುದು. ಮಕ್ಕಳಲ್ಲಿ ಶಿಸ್ತು ಬೆಳೆಸುವ ನೆಪದಲ್ಲಿ ನೀವು ನಿಯಮಗಳನ್ನು ಹೇರುವುದು ಮಾತ್ರವಲ್ಲದೆ ಅದಕ್ಕೆ ತಕ್ಕ ಹಾಗೆ ಅಮ್ಮಂದಿರು ಪಾಲಿಸಬೇಕು ಕೂಡ. ಮಕ್ಕಳಲ್ಲಿ ಶಿಸ್ತು ಬೆಳೆಸುವ ನೆಪದಲ್ಲಿ ಇಲ್ಲದ ನಿಯಮಗಳನ್ನು ಪಾಲಿಸುವಂತೆ ಒತ್ತಡ ಹೇರುವುದರಿಂದ ಅವರ ಸ್ವತಂತ್ರಕ್ಕೆ ಅಡ್ಡಿಪಡಿಸಬಾರದು. 11th ಒನ್ ಬಂದ್ಬಿಟ್ಟು ತಾಯಂದಿರು ಸ್ವಯಂ ಆರೈಕೆಯ ಮೇಲೆ ಗಮನ ನೀಡದೇ ಇರುವುದು. ಅಂದರೆ ತಾಯಂದಿರು ಸ್ವತಃ ತಮ್ಮ ಯೋಗಕ್ಷೇಮದ ಮೇಲೆ ಗಮನ ಹರಿಸದೇ ಇರಬಹುದು. ಇದು ಮಕ್ಕಳಿಗೆ ಕೆಟ್ಟ ಉದಾಹರಣೆಯಾಗಿ ಕಾಣ್ಬೋದು. ಮಕ್ಕಳು ತಾಯಿಯ ವರ್ತನೆಯನ್ನು ಯಾವತ್ತಿಗೂ ಕಲಿತಾ ಇರ್ತಾರೆ. ನಾವು ಯಾವ ರೀತಿಯಾಗಿ ಮಾಡ್ತಿರ್ತೀವೋ, ನಾವು ಓದಿದ್ರೆ ಅವರು ಓದ್ತಾ ಇರ್ತಾರೆ, ನಾವು ಮೊಬೈಲ್ ನೋಡಿದ್ರೆ ಮಕ್ಕಳು ಕೂಡ ಮೊಬೈಲ್ ನೋಡ್ತಾರೆ. ಇದೇ ರೀತಿ ತಾಯಿ ತನ್ನ ವ್ಯಕ್ತಿತ್ವದ ಮೇಲೆ ಗಮನ ಹರಿಸಬೇಕು. ತಾಯಿ ತನ್ನ ಸ್ವಯಂ ಒಂದು ಆರೈಕೆಯ ಮೇಲೆ ಆಸಕ್ತಿಯನ್ನು ಹೊಂದಬೇಕು. ಇದನ್ನು ಮಕ್ಕಳು ಕೂಡ ನೋಡಿ ಕಲಿತಾರೆ. 12 ಒನ್ ಬಂದ್ಬಿಟ್ಟು ಓದು ಬೇಕು, ಓದಿನೊಂದಿಗೆ ಇತರವೂ ಬೇಕು. ಓದು ಮಕ್ಕಳಿಗೆ ಬಹಳ ಮುಖ್ಯ. ಆದರೆ ದಿನವಿಡೀ ಕೂಡ ಓದು ಮತ್ತು ಪುಸ್ತಕಗಳ ಚಟುವಟಿಕೆಯ ಮೇಲೇ ಗಮನ ಹರಿಸುವಂತೆ ಮಾಡಬೇಡಿ. ಇದರ ಜೊತೆಗೆ ಇತರ ಚಟುವಟಿಕೆ ಅಂದರೆ ಆಟ ಇರ್ಬೋದು, ಗೇಮ್ ಏನೇ ಇರ್ಬೋದು, ಮತ್ತೊಂದು ಕೆಲಸ ಆಗಿರ್ಬೋದು, ಎಲ್ಲ ತರಹದ ಚಟುವಟಿಕೆಗಳು ಕೂಡ ಮಕ್ಕಳಿಗೆ ಬಹುಮುಖ್ಯ ಅನಿಸುತ್ತದೆ. ಕಲಿಕೆಯ ವಿಚಾರದಲ್ಲಿ ಮಕ್ಕಳು ಹಿಂದೆ ಬಿದ್ದರೆ ಅವ್ರಿಗೆ ಹೀಯಾಳಿಸಬೇಡಿ. ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದುವಂತೆ ಮಾಡಬೇಕು. 13 ಬಂದ್ಬಿಟ್ಟು ಗುಣಮಟ್ಟದ ಸಮಯ ಕಳಿಬೇಕು. ಹಲವಾರು ತಾಯಂದಿರು ಏನು ಮಾಡ್ತಾರೆ ಅಂದರೆ ತಮ್ಮ ಮನೆ ಕೆಲಸ, ಕಚೇರಿ ಕೆಲಸ, ತಮ್ಮ ಬಿಸ್ನೆಸ್ಸು ಅಂತ ಹೀಗೆ ಮಕ್ಕಳಿಂದ ದೂರ ಉಳಿದ್ಬಿಡ್ತಾರೆ. ಅವ್ರಿಗೆ ಸಮಯ ಕೊಡೋಕ್ಕೆ ಅವ್ರ ಕೈಯಿಂದ ಆಗಲ್ಲ. ಹೀಗಾಗಿ ಮಕ್ಕಳಿಗೆ ಇದರಿಂದ ಅವರಿಗೆ ಪರಿಣಾಮ ಬೀರ್ಬೋದು. ಮಕ್ಕಳೊಂದಿಗೆ ಅರ್ಥಪೂರ್ಣ ಅಡೆತಡೆಯಿಲ್ಲದ ಸಮಯವನ್ನು ಕಳೆಯಲು ಆದ್ಯತೆ ನೀಡಬೇಕು. ಅವರು ಆನಂದಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಮುಕ್ತ ಸಂವಹನ ಮತ್ತು ಬಾಂಧವ್ಯ ಬೆಳೆಸುವತ್ತ ಗಮನ ನೀಡಬೇಕು. ಹೀಗೆ ಮಾಡೋದ್ರಿಂದ ಮಕ್ಕಳ ಒಂದು ಒಳ್ಳೆಯ ನಡತೆಗೆ ಇದು ಸಹಾಯವಾಗುತ್ತೆ. 14 ಬಂದ್ಬಿಟ್ಟು ಮಕ್ಕಳ ಮಾನಸಿಕ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡುವುದು. ಪೋಷಕರು ಮಕ್ಕಳಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಲಕ್ಷಣಗಳನ್ನು ನಿರ್ಲಕ್ಷಿಸುವುದರಲ್ಲಿ ಸರಿಯಲ್ಲ.
ಮಾನಸಿಕ ಆರೋಗ್ಯ ಸಮಸ್ಯೆಗಳ ಸಂಭಾವ್ಯ ಚಿಹ್ನೆಯನ್ನು ಗುರುತಿಸುವಲ್ಲಿ ಮತ್ತು ಪರಿಹರಿಸುವಲ್ಲಿ ಅಮ್ಮಂದಿರು ಜಾಗರೂಕರಾಗಿರಬೇಕು. ಆದಷ್ಟು ಮಕ್ಕಳ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಮಾನಸಿಕವಾಗಿ ಅಭಿವೃದ್ಧಿ ಹೊಂದಲು ಅವರಿಗೆ ಸಹಾಯವನ್ನು ಮಾಡಬೇಕು. ತಾಯಂದಿರು ತಮ್ಮ ಮಕ್ಕಳ ಮಾನಸಿಕ ಯೋಗಕ್ಷೇಮದ ಬಗ್ಗೆ ಯಾವತ್ತಿಗೂ ಕೂಡ ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ. 15 ಬಂದ್ಬಿಟ್ಟು ಪೋಷಕರ ಜಗಳಗಳು. ಯಾವುದೇ ಪೋಷಕರಾಗಲಿ ಮಕ್ಕಳ ಮುಂದೆ ಜಗಳ ಆಡೋದಿರಲಿ, ಕಿಚ್ಚಾಡೋದಾಗಲಿ ಮಾಡೋದು ತುಂಬ ತಪ್ಪವಾದ ವಿಷಯ. ಯಾಕಂದರೆ ಮಕ್ಕಳಲ್ಲಿ ನಿಮ್ಮ ಬಗ್ಗೆ ಒಂದು ಬೇರೆ ಭಾವನೆನೇ ಬಂದ್ಬಿಡುತ್ತೆ. ಇವರೇನಪ್ಪ ಹೀಗೆ ಜಗಳ ಆಡ್ತಾರೆ ಅನ್ನೋ ಗೌರವ ಕಡಿಮೆ ಆಗ್ಬೋದು. ಆದ್ದರಿಂದ ಯಾವುದೇ ಪೋಷಕರು ಕೂಡ ಮಕ್ಕಳ ಮುಂದೆ ಜಗಳಾಡುವುದು, ಕಿರ್ಚಾಡುವುದು, ಹೊಡೆದಾಡುವುದು ಮಾಡಬೇಡಿ. ಅವ್ರಿಗೆ ಅವರ ಮಾನಸಿಕವಾಗಿ ಅವ್ರ ಮೇಲೆ ತುಂಬ ಪರಿಣಾಮವನ್ನು ಬೀರುವಂಥದ್ದು. ಆದ್ದರಿಂದ ಪೋಷಕರು ಯಾವುದೇ ಒಂದು ತಪ್ಪನ್ನು ಮಾಡುವುದಕ್ಕಿಂತ ಮುಂಚೆ ಅಲ್ಲಿ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅಂತ ಅವರು ಅದನ್ನು ತಿಳ್ಕೋಬೇಕು. ಆನಂತರ ಮಕ್ಕಳನ್ನು ಆದಷ್ಟು ಪ್ರೀತಿಯಿಂದ ನಿಮ್ಮ ಬಾಂಧವ್ಯದೊಂದಿಗೆ ಬೆಳೆಸಲಿಕ್ಕೆ ಟ್ರೈ ಮಾಡಿ. ಆದಷ್ಟು ಅವ್ರ ಜೊತೆಗೆ ಸಮಯವನ್ನು ಕಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನಷ್ಟು ಹೆಚ್ಚಿನ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.